ಹಲೋ ಮೈನಸ್ ಶಿವಕುಮಾರ್ ಇದ್ದಾರೆ ಇವತ್ತು. ಮೈನಸ್ ಶಿವಕುಮಾರ್ ಅನ್ಕೊಂಡಿದ್ದೆ ಪ್ರೆಸ್ಸಲ್ಲಿ ಇದ್ದಾರಲ್ಲ ಇವತ್ತು. ಗುಡ್ ಮಾರ್ನಿಂಗ್ ಸ್ವಲ್ಪ ದಿವಸ 4 ದಿವಸ ತಡೀರಿ. ನೀನು ಮುಂದ್ಗಡೆ ಇದ್ದರೂ ಸಾಕು. ಸರ್, ಈಗ ದಸರಾ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ತಾವೇ ನಿರ್ಧಾರ ಕೈಗೊಂಡಂತ ಹೆಸರು ಆ ವಿಚಾರಕ್ಕೆ ಬಹಳ ದೊಡ್ಡ ಮಟ್ಟದ ವಿವಾದ. ಹೈಪವರ್ ಕಮಿಟಿನಲ್ಲಿ ನನಗೆ ಅಧಿಕಾರ ಕೊಟ್ಟಿದ್ದರು. ನಾನು ಈಗ ಬ್ರೂಕರ್ ಪ್ರಶಸ್ತಿ ಬಂದಿದೆ. ಇವರಿಗೆ ಈ ಸಾರಿ ದಸರಾ ಉದ್ಘಾಟನೆಗೆ ಅವಕಾಶ ಕೊಡಬೇಕು. ಹಿಂದೆನೂ ಕೂಡ ಒಂದು ಸಾರಿ ಮುಸ್ಲಿಂ ಜನಾಂಗದವರಿಗೆ ಕೊಟ್ಟಿತ್ತು. ಯಾರು ಕವಿ ನಿಸಾರ್ ಅಹಮದ್ ಅವ್ರಿಗೆ ಕೊಟ್ಟಿತ್ತು. ಸೊ ಚಾಮುಂಡಿ ದಸರಾ ಮಹೋತ್ಸವ ಇದೆಯಲ್ಲ, ಇದು ಒಂದು ಸಾಂಸ್ಕೃತಿಕ ಆಗಿ ಮಾಡ್ತಕ್ಕಂಥ ಹಬ್ಬ. ಇದು ಒಂದು ನಾಡ ಹಬ್ಬ. ನಾಡ ಹಬ್ಬದಲ್ಲಿ ಇಂಥವರೇ ಉದ್ಘಾಟನೆ ಮಾಡಬೇಕು ಅಂತ ಏನಿಲ್ಲ, ಇಂಥ ಧರ್ಮದವರೇ ಉದ್ಘಾಟನೆ ಮಾಡಬೇಕು ಅಂತ ಏನಿಲ್ಲ. ನಾಡ ಹಬ್ಬ ಅಂತಂದರೆ ಎಲ್ರಿಗೂ ಹಬ್ಬ. ಹಿಂದೂಗಳಿಗೆ, ಕ್ರಿಶ್ಚಿಯನ್ರಿಗೆ, ಮುಸಲ್ಮಾನರಿಗೆ, ಬೌದ್ಧರಿಗೆ, ಜೈನರಿಗೆ ಮತ್ತು ಇವರೆಲ್ಲರಿಗೂ ಕೂಡ ಹಬ್ಬ ಇದು. ಈ ಹಬ್ಬನ ಹಿಂದೆ ಮಹಾರಾಜರ ಕಾಲದಲ್ಲಿ ಹೈದರಾಲಿ ಟಿಪ್ಪು ಆಚರಣೆ ಮಾಡ್ತಿದ್ದಿಲ್ವ ದಸರಾನ? ಹೈದರಾಲಿ ಟಿಪ್ಪು ಮಹಾರಾಜರ ಆಳ್ವಿಕೆ ಇಲ್ಲದೆ ಇರುವಾಗ ಹೈದರಾಲಿ ಟಿಪ್ಪು ಮಾಡ್ತಾಯಿದ್ರು. ಆಮೇಲೆ ಮಿರ್ಜಾ ಇಸ್ಮಾಯಿಲು ಜವಾನರಾಗಿರಲಿಲ್ವ, ಅವರು ದಸರಾ ವಿಜೃಂಭಣೆಯಿಂದ ಮಾಡ್ತಾ ಇರಲಿಲ್ವ? ಅದರಿಂದ ಇದು ಒಂದು ಧರ್ಮಾತೀತವಾದಂಥ, ಜಾತ್ಯತೀತವಾದಂಥ ಹಬ್ಬ ಇದು. ಈ ಹಬ್ಬಕ್ಕೆ ನಾನು ಬ್ರೂಕರ್ ಪ್ರಶಸ್ತಿ ಪ್ರೈಜ್ ವಿನ್ನರು ಅವ್ರನ್ನ ಈ ಸಾರಿ ಮಾಡಬೇಕು ಅಂತೇಳಿ. ಯಾಕಂದರೆ ಬ್ರೂಕರ್ ಪ್ರಶಸ್ತಿ ವಿಜೇತರು ಭಾಳ ಕಡಿಮೆ ಕರ್ನಾಟಕದಲ್ಲಿ. ಇವರು 2ನೇವರು ಇರಬೇಕು. ಸೊ ಇವ್ರಿಗೆ ಬಾನು ಮುಸ್ತಾಕ್ ಅವರಿಗೆ ಈ ಸಾರಿ ದಸರಾ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶವನ್ನು ಸರ್ಕಾರ ಕಲ್ಪಿಸ್ಕೊಟ್ಟಿದೆ. ಯಾರು ಧರ್ಮಾಂಧರಿದ್ದಾರೆ ಅವ್ರು ಮಾತ್ರ ಕೆಲವರು ಮಾತಾಡ್ತಾರೆ. ಸೊ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಅನಿಸುತ್ತೆ. ಸೊ ಇತಿಹಾಸ ತಿಳ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು. ವಿಶೇಷವಾಗಿ ಬಿಜೆಪಿಯವರೇ ವಿರೋಧಿಸ್ತಾ ಇರುವಂಥದ್ದು ಇದನ್ನು. ಬಿಜೆಪಿಯವರು ಅವರು ರಾಜಕೀಯವಾಗಿ ಮಾತಾಡ್ತಾರೆ. ಜಾತ್ಯತೀತವಾಗಿ ಮಾತಾಡ್ತಾರ, ರಾಜಕೀಯವಾಗಿ ಮಾತಾಡ್ತಾರೆ. ಸರ್, ಅವರು 2 ವರ್ಷದ ಹಿಂದೆ ಬಾನು ಮುಸ್ತಾಕ್ ಅವರು ಕನ್ನಡಾಂಬೆ ವಿಚಾರದಲ್ಲಿ ಕೆಲವೊಂದು ಭಾಷಣ ಮಾಡಿದ್ದಾರೆ. ಅಂದರೆ ಅರಿಶಿನ ಕುಂಕುಮ ಕನ್ನಡಾಂಬೆಗೆ ಇಟ್ಟು ತಪ್ಪು ಅನ್ನೋಂಥ ಅರ್ಥದಲ್ಲಿ ಯಾರು ಎಲ್ಲಿದೆ? ಬಾನು ಮುಸ್ತಾಕ್ ಅವ್ರದ್ದು ಒಂದು ಭಾಷಣ ವಿಡಿಯೋ ಇದೆ. ಎಲ್ಲಿದೆ? ಜನ ಸಮಾವೇಶದಲ್ಲಿ ಮಾತಾಡಿದ್ದಾರೆ. ಏನಂತ ಮಾತಾಡಿದ್ದಾರೆ? ಜನ ಸಾಹಿತ್ಯ ಸಮ್ಮೇಳನ ಬೆಂಗಳೂರಿನಲ್ಲಿ ಮಾತನಾಡುವ ಒಂದು ಭಾಷಣ ಸರ್. ಅದಕ್ಕೂ ಇದಕ್ಕೂ ಸಂಬಂಧ ಏನು? ಅಲ್ಲ, ಕನ್ನಡ ತಾಯಿಯ ಬಗ್ಗೆ ಇದಕ್ಕೂ ಸಂಬಂಧ ಏನು? ಅಲ್ಲ, ಅದು ಕನ್ನಡ ತಾಯಿ ಬಗ್ಗೆ ಗೌರವ ಇಲ್ಲದೆ ಮಾತನಾಡಿದ್ದಾರೆ. ಇಲ್ಲ, ಕನ್ನಡ ತಾಯಿ ಬಗ್ಗೆ ಗೌರವ ಇಲ್ಲದೇನೆ ಕನ್ನಡದಲ್ಲಿ ಬರೀತಾರ? ಎಲ್ಲ ಹೇಳಿದ್ದಯ್ಯ, ಗೌರವ ಕನ್ನಡ ಭಾಷೆನಲ್ಲಿ ಬರೆದಿರೋದಲ್ವಾ? ಖಂಡಿತ ಸರ್. ಹೃದಯ ಹಣತೆ ಯಾವುದ್ರಲ್ಲಿ ಬರೆದಿರೋದು? ಖಂಡಿತ ಅದರಲ್ಲೇ ಬರೆದಿರೋದು. ಮತ್ತೆ ಕನ್ನಡ ಕೇಳಿ, ಕನ್ನಡದ ಬಗ್ಗೆ ಗೌರವ ಇಲ್ಲದವ್ರೆ, ಕನ್ನಡ ಬಗ್ಗೆ ಅಭಿಮಾನ ಇಲ್ಲದವ್ರೆ, ಕನ್ನಡದ ಬಗ್ಗೆ ಪ್ರೀತಿ ಇಲ್ಲದೆ ಬರೆಯೋಕ್ಕೆ ಸಾಧ್ಯನ ಕನ್ನಡದಲ್ಲಿ? ಅವರೆಲ್ಲ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥದ್ದು ಕನ್ನಡದಲ್ಲಿ. ಅರಿಶಿನ ಕುಂಕುಮದ ಬಗ್ಗೆ ಮಾತಾಡಿದ್ದಾರೆ. ಕನ್ನಡಾಂಬೆಗೆ ಅರಿಶಿನ ಅವರು ಏನೋ ಒಂದು ಕುಂಟು ನೆಪ ಹುಡುಕ್ತಾ ಇದ್ದಾರೆ ಅಷ್ಟೇ. ಬಿಜೆಪಿಯವರು ಇದ್ದಾರಲ್ಲ, ಕುಂಟು ನೆಪ ಹುಡುಕ್ತಾ ಇದ್ದಾರೆ. ಸೊ ಈ ನೆಪಗಳು ಅದಕ್ಕೂ ಇದಕ್ಕೂ ಇದು ಒಂದು ನಾಡ ಹಬ್ಬ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ನಾಡ ಹಬ್ಬ. ಈ ನಾಡ ಹಬ್ಬ ಉದ್ಘಾಟನೆ ಮಾಡಲಿಕ್ಕೆ ಆ ಧರ್ಮ ಈ ಧರ್ಮದವರು ಅಲ್ಲ,
ಎಲ್ಲ ಧರ್ಮದವರು ಕೂಡ ಹಬ್ಬ ಆಚರಣೆ ಮಾಡ್ತಾರೆ. ಆದ್ದರಿಂದ ಈ ಹಬ್ಬನ ಉದ್ಘಾಟನೆ ಮಾಡಲಿಕ್ಕೆ ಭಾನು ಮುಷ್ತಾಕ್ ಕರೆದಿರ್ತಕ್ಕಂಥದ್ದು ಸೂಕ್ತವಾಗಿದೆ. ಅಲ್ಲ ಅವರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ದನ ತಿಂದು ಬಂದ್ಬಿಡ್ತಾರೆ ಅನ್ನೋ ಮಾತಾಡ್ತಿದ್ದಾರೆ. ಆರೋಪ ಕೇಳ್ತಾ ಇದ್ದಾರೆ. ನೀನು ದನ ತಿನ್ನೋದು ಯಾರು ನೋಡಿರೋರು ಯಾರು ದನ ತಿಂತಾರೆ? ವಿಪಕ್ಷ ನಾಯಕರಾಗಿ ಈಗ ಢೋಂಗಿಗಳು ಮಾತಾಡೋದು ಇವೆಲ್ಲ ಢೋಂಗಿಗಳು. ಈಗ ಈ ಢೋಂಗಿಗಳು ಮಾತಕ್ಕೆಲ್ಲ ರಾಜಕೀಯಕ್ಕೋಸ್ಕರ ಮಾತಾಡೋದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬೇಕಾಗುತ್ತೆ. ಟ್ರಾನ್ಸ್ಲೇಟ್ ಮಾಡಿದ ದೀಪಾ ಬಸ್ತಿ ಅವ್ರಿಗೂ ಸಹ ಗೌರವ ಸಲ್ಲಿಸಬೇಕಿತ್ತು. ದೀಪಾ ಬಸ್ತಿ ಟ್ರಾನ್ಸ್ಲೇಟ್ ಮಾಡಿದ್ರು ಉದ್ಘಾಟನೆ ಮಾಡೋಕ್ಕಾಗಲ್ಲ. ಅರಮನೆ ಮುಂದೆ ಗೌರವ ಸಲ್ಲಿಸಬೇಕು ಅಂತ ಆಮೇಲೆ ನೋಡೋಣ ಮುಂದೆ. ಇಬ್ಬರಿಗೂ ಗೌರವ ಸರ್ಕಾರ ಗೌರವ ಸಲ್ಲಿಸಿದೆ. ಇಬ್ಬರಿಗೂ ಬಾಸ್ತಿಗೂ ದೀಪಾ ಬಾಸ್ತಿಗೂ ಗೌರವ ಸಲ್ಲಿಸಿದೆ. ಅವ್ರಿಗೂ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ, ಇವ್ರಿಗೂ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಸರ್ಕಾರ ಗೌರವವನ್ನು ಸಲ್ಲಿಸಿದೆ. ಧರ್ಮಸ್ಥಳಕ್ಕೆ ನಾಳೆ ಬಿಜೆಪಿಯವರು ಧರ್ಮಯಾತ್ರೆ ಕೈಗೊಳ್ತಾ ಇದ್ದಾರೆ. ನಾಳೆ ರ್ಯಾಲಿ ಇದೆ. ಈಗ ಇವತ್ತು JDS ಹೋಗಿದ್ದಾರೆ. ಅವರು ಮತ್ತೆ ಎಲ್ಲದರಲ್ಲೂ ಕೂಡ ರಾಜಕೀಯ ಮಾಡ್ತಾರೆ. ಬಿಜೆಪಿಯವರಿಗೆ ನೀವು ಬಿಜೆಪಿ ಪರ ಮಾತಾಡಬಾರ್ದು, ಖಂಡಿಸ್ಬೇಕಾಗಿತ್ತು ನೀವು. ಹೌದು, ಮತ್ತೆ ಅವರು ಮಾಡೋದ್ನೆಲ್ಲ ಹೇಳಿದ್ರೆ ಹೆಂಗೆ? ಅಲ್ಲ, ಹೋದ್ರೆ ಹೋಗ್ಲಿ ಪಾಪ. ಧರ್ಮಸ್ಥಳದ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಬರ್ಬೇಕಲ್ಲ, ನಾವು ಸತ್ಯ ಹೊರಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ SIT ಮಾಡಿರ್ತಾರೆ. ಸತ್ಯ ಗೊತ್ತಾಗಬೇಕಲ್ಲ. ಅದರ್ವೈಸ್ ಧರ್ಮಸ್ಥಳದ ಬಗ್ಗೆ ತೂಗತಿ ಇರ್ತದೆ ಯಾವಾಗಲೂ. ಈ ಅನುಮಾನ ಇದೆಯಲ್ಲ, ಸಂದೇಹ ಇದೆಯಲ್ಲ, ಇದನ್ನು ಹೋಗಲಾಡಿಸ್ಲಿಕ್ಕೋಸ್ಕರವಾಗಿ SIT ಮಾಡಿರ್ತಕ್ಕಂಥದ್ದು. ಆಮೇಲೆ ಆ ಫಿರ್ಯಾದಾರ ಕೋರ್ಟ್ ಮುಂದೆ ಹೋಗಿ 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ. 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ. ಸೊ ಅನೇಕ ಸಂಘ ಸಂಸ್ಥೆಗಳು ಇವನ್ನೆಲ್ಲ SIT ಮಾಡಬೇಕು ಅಂತಕ್ಕಂಥ ಒತ್ತಾಯ ಇತ್ತು. ಆಮೇಲೆ ಸತ್ಯ ಹೊರಬರಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಸತ್ಯ ಹೊರಗಡೆ ಬರಬೇಕಲ್ಲ. ಈ BJPಯವರು ಕೂಡ ಸ್ವಾಗತ ಮಾಡಿದಾರಲ್ಲ. SIT ತನಿಖೆನ ಸ್ವಾಗತ ಮಾಡಿರೋರು ಯಾರು? BJPಯವರು. ಈಗ ಮಾತ್ರ ಯಾವ ಅವ್ರಿಗೆ ಧರ್ಮನೂ ಗೊತ್ತಿಲ್ಲ, ಜಾತಿನೂ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ. ಸುಮ್ಮನೆ ರಾಜಕೀಯ ಮಾಡಬೇಕು, ಮಾಡ್ತಾರೆ. ಓಟ್ಗೋಸ್ಕರ ರಾಜಕೀಯ ಮಾಡ್ತಾರೆ. GST 2 ಸ್ಲಾಬ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಅದರಿಂದ ರಾಜ್ಯಕ್ಕೆ ಎಷ್ಟು ಲಾಸ್ ಆಗುತ್ತೆ? ಈ ಥರದ ಒಂದು 2 ಸ್ಲಾಬ್ ಮಾಡೋದ್ರಿಂದ ಎಷ್ಟು ಸಾವಿರ ಕೋಟಿ ನಿಮ್ಗೆ ಲಾಸ್ ಆಗುತ್ತೆ ಸರ್ ಅಂದಾಜು? ಈಗ ಡೈರೆಕ್ಟಾಗಿ ಅಲ್ಲಿಗೆ ಬರುತ್ತೆ. ಪ್ರತಿ ವರ್ಷ ಒಂದು 15,000 ಕೋಟಿ ರೂಪಾಯಿ ಲಾಸ್ ಆಗ್ಬೋದು ಅಂತ ಅಂದಾಜು ಮಾಡಿದ್ದಾರೆ. ಈಗ 15,000 ಕೋಟಿ. ನಾವು ರ್ಯಾಷನಲೈಸೇಷನ್ ಸ್ವಾಗತ ಮಾಡ್ತೀವಿ, ಬಟ್ ರೆವಿನ್ಯೂ ಪ್ರೊಟೆಕ್ಷನ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೋಸ್ಕರ 8 ರಾಜ್ಯಗಳು ಒಟ್ಟಿಗೆ ಸೇರಿ ಡೆಲ್ಲಿನಲ್ಲಿ ಚರ್ಚೆ ಮಾಡಿದ್ದಾರೆ. ರೆವಿನ್ಯೂ ಲಾಸ್ ಆಗ್ತಕ್ಕಂಥದ್ದನ್ನು ಮಾಡಿಕೊಡ್ಬೇಕು. ಸುಮಾರು 2.5 ಲಕ್ಷ ಕೋಟಿ ರೂಪಾಯಿ, 2.5 ಲಕ್ಷ ಕೋಟಿ ಇಡೀ ರಾಜ್ಯದಲ್ಲಿ ಈ ಮಾಡೋದ್ರಿಂದ ಆಗ್ತದೆ. ಸೊ 15,000 ಕೋಟಿ ಅಂತಂದರೆ ಇಟ್ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್, ಇಟ್ಸ್ ಎ ವೆರಿ ಬಿಗ್ ಅಮೌಂಟ್. ಅದಕ್ಕೆ ನಾವು GST ಮಾಡಿದಾಗ 5 ವರ್ಷ 2017ರಲ್ಲಿ GST ಆಗ 5 ವರ್ಷ ಮಾತ್ರ ಪರಿಹಾರ ಕೊಟ್ಟು, ಈಗ ಸುಮಾರು 12-13% ತೆರಿಗೆ ಗ್ರೋತ್ ಆಗ್ತದೆ. ಅಷ್ಟನ್ನು ಕಾಂಪನ್ಸೇಟ್ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು. ಅದು ಏನು, ಈ ನಾವೇನು ಸಲಹೆ ಕೊಟ್ಟಿದ್ದೀವಿ ಅಂತಂದರೆ, ಲಕ್ಸುರಿ ಗೂಡ್ಸ್ ಇದೆಯಲ್ಲ, ಸಿನ್ ಗೂಡ್ಸ್ ಅಂತ ಕರಿತೀವಿ. ಈ ಸಿಗರೇಟು, ಗುಟ್ಕಾ, ಆಮೇಲೆ ಪಾನ್ ಇದನ್ನೆಲ್ಲ ಸಿನ್ ಗೂಡ್ಸ್ ಅಂತ ಕರಿತೀವಿ. ಕೆಲವು ಲಕ್ಸುರಿ ಗೂಡ್ಸ್ ಅಂತ, ಈಗ ಬೆಂಚ್ ಕಾರ್ನಲ್ಲಿ ಓಡಾಡೋರು ಇವರೆಲ್ಲ ಸ್ವಲ್ಪ 40% ಇದೆಯಲ್ಲ ಅವ್ರ ಮೇಲೆ ಸೆಸ್ ಹಾಕಿ ಅದರಲ್ಲಿ ನಮಗೆ ಕೊಡಿ ಅಂತ ಹೇಳಿದ್ದೀವಿ.
ಇದು ಕೌನ್ಸಿಲಲ್ಲಿ ಪ್ರಸ್ತಾಪ ಮಾಡ್ತಾರೆ ಸರ್, GST ಕೌನ್ಸಿಲಲ್ಲಿ ಇದು ಹೌದೌದು. ನಾನು ಹೋಗ್ತಾ ಇಲ್ಲ, ಕೃಷ್ಣ ಬೈರೇಗೌಡ ಹೋಗ್ತಾರೆ GST ಕೌನ್ಸಿಲಿಗೆ. ಅವ್ರಿಗೆ ಹೇಳಿದ್ದೀನಿ, ಅವರೇ ಈಗ 8 ರಾಜ್ಯಗಳು ಹಣಕಾಸಿನ ಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿದ್ದಾರೆ. 3-4 GST ಕೌನ್ಸಿಲ್ ಮೀಟಿಂಗ್ ಇದೆ ಸೆಪ್ಟೆಂಬರ್ 3-4. ಆ GST ಕೌನ್ಸಿಲ್ನಲ್ಲಿ ಇದನ್ನು ಭಾಳ ಸೀರಿಯಸ್ ಆಗಿ ಪ್ರಸ್ತಾಪ ಮಾಡ್ತಾರೆ. ಸರ್, ಈಗ ಆಸ್ತಿ ನೋಂದಣಿ ಶುಲ್ಕ ಇವತ್ತಿನಿಂದ ಹೆಚ್ಚಾಗಿದೆ ಕರ್ನಾಟಕ. ಆಸ್ತಿ ನೋಂದಣಿ ಮುದ್ರಾಂಕ ಶುಲ್ಕ ಇವತ್ತಿನಿಂದ ಹೆಚ್ಚಾಗ್ತಾ ಇದೆ ಕರ್ನಾಟಕ. 1% ಮಾಡಿದ್ದೀವಿ, ಬೇರೆ ಸದರ್ನ್ ಸ್ಟೇಟ್ಸ್ಗಳು ಸಮಾನವಾಗಿ ಮಾಡಿದ್ದೀವಿ ಅಷ್ಟೇ. ಸರ್, GST ವಿಚಾರವಾಗಿ ರಾಜ್ಯದವರೇ ಕೇಂದ್ರ ಸಚಿವರುಗಳಿದ್ದಾರೆ, ಸಂಸದರುಗಳಿದ್ದಾರೆ, ಅವರೇನಾದ್ರು ನಿಯೋಗವಾಗಿ ಮಾತನಾಡಲಿಕ್ಕೆ ಅವ್ರು ಯಾವತ್ತೂ ಮಾತಾಡಲ್ಲ ಅವರು. ಅದರಲ್ಲೂ BJPಯವರು ಇದ್ದಾರಲ್ಲ, ಈಗ ನಮಗೆ 11,950 ಕೋಟಿ ರೂಪಾಯಿ ನಷ್ಟ ಆಯಿತು, ಪ್ಲಸ್ 5,300 ಕೋಟಿ ಕೊಡ್ತೀವಿ ಅಪ್ಪರ್ ಕೃಷ್ಣಕ್ಕೆ. ಯಾವತ್ತಾರು ಮಾತಾಡಿದಾರಾ? ಮಾತಾಡಿದಾರೇನಪ್ಪ ಹೇಳು ನೀನೇ. ಈಗ BJPಯವರು ಧರ್ಮಸ್ಥಳಕ್ಕೆ ಎಂಥದ್ದು ಧರ್ಮಯಾತ್ರೆ ಅಂತ ಮಾಡ್ತಾ ಇದ್ದಾರೆ. ಯಾವತ್ತಾರು ರಾಜ್ಯಕ್ಕೆ ಅನ್ಯಾಯ ಆಗಿದೆಯಲ್ಲ, ಯಾವತ್ತಾರು ಮಾತಾಡಿದಾರಾ? ಇದು ರಾಜಕೀಯಕ್ಕೋಸ್ಕರ ಬಳಸ್ಕೊತಾ ಇದ್ದಾರೆ ಹೊರತು ಧರ್ಮಸ್ಥಳದ ಇದನ್ನು ಇಶ್ಯೂನ ಬೇರೆ ಯಾವ ಉದ್ದೇಶನೂ ಇಲ್ಲ ಅವರು. ಸರ್, SITಗಿಂತ ಬೇರೆ ತನಿಖೆ ಆಗಬೇಕು ಅನ್ನೋ ಪ್ರೆಷರ್ ಕೂಡ BJP ಮಾಡ್ತಾರೆ. ಅಂದರೆ ಉನ್ನತ ಮಟ್ಟದ ತನಿಖೆ ಆಗಬೇಕು, NIA ವಹಿಸಬೇಕು, ಆ ಥರನೂ ಕೇಳ್ತಾ ಇದೆ BJP. ಅವರು ಯಾವಾಗ CBIಗೆ ಯಾವತ್ತಾರು ಕೊಟ್ಟಿದ್ದಾರೆ ಅವರು? CBI ಅವ್ರದ್ದೇ ಸರ್ಕಾರ ಇದೆಯಲ್ಲ, ಅವ್ರ ಪಕ್ಷದ ಸರ್ಕಾರ ಇದೆ. ಕೇಂದ್ರದಲ್ಲಿ ಅವರು ಅಧಿಕಾರದಲ್ಲಿರುವಾಗ 2008ರಿಂದ ಅಧಿಕಾರದಲ್ಲಿದ್ದಾರೆ. ಯಾವತ್ತಾದರೂ ಒಂದು ದಿನ CBI ಕೊಟ್ಟಿರ್ತಕ್ಕಂಥದ್ದು ಒಂದು ಉದಾಹರಣೆ ತೋರಿಸುತ್ತೆ. ಟೈಮ್ ಬಾಂಡ್ ಏನಾದ್ರು ಇದೆಯಾ ತನಿಖೆಗೆ? ಏನಾದ್ರು ಸಮಯ ಗೊತ್ತಿಲ್ಲ ನನಗೆ. ಯಾವಾಗ ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್. SITಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ಅವ್ರು ತನಿಖೆ ಮಾಡಿ ಯಾವಾಗ ವರದಿ ಕೊಡ್ತಾರೆ ಅವಾಗ ಬೇರೆ ಅಗತ್ಯ ಇಲ್ಲ, ಬೇರೆ ತನಿಖೆ ಅಗತ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ಈಗ ಈ ರೀತಿ ಯಾತ್ರೆ ಮಾಡ್ತಾರೆ, ಅನಗತ್ಯ ಗೊಂದಲ ಆಗುತ್ತೆ ಅಂತ ಅಲ್ವಾ ಸರ್? SITನೂ ತನಿಖೆ ಆಗ್ತಾ ಇದೆ, ಪ್ರತಿದಿನ ಒಬ್ಬೊಬ್ರು ಯಾತ್ರೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ. ಒಂದ್ ಕಡೆ JDS, ಒಂದ್ ಕಡೆ ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಯಾತ್ರೆ. ಅವರು ಅಲ್ಲ, ಅದೇನೆ ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇರೋದು. ಈಗ ಧರ್ಮಸ್ಥಳದ ಮೇಲೆ ದೂರಿದೆ, ದೂರಿಗೆ ಉತ್ತರ ಸಿಗಬೇಕಲ್ಲ, ಮತ್ತು ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ. ಈಗ ಯಾರೋ ನೀನು ಕಂಪ್ಲೇಂಟ್ ಮಾಡ್ತೀಯ, ಕಂಪ್ಲೇಂಟ್ ಮಾಡಿದ ಮೇಲೆ ಧರ್ಮಸ್ಥಳದ ಮೇಲೆ ನೀನು ಆರೋಪ ಮಾಡಿದ್ರೆ ಆರೋಪಕ್ಕೆ ಉತ್ತರ ಸಿಗಬೇಕಲ್ಲ. ಸರ್, ಈಗ ಏರ್ ಶೋದು ಡೇಟ್ ಫೈನಲ್ ಆಗಿದೆ ಸರ್. ಏರ್ ಶೋ ಒಪ್ಕೊಂಡಿದ್ದಾರೆ, ಕೇಂದ್ರ ಸರ್ಕಾರ ಒಪ್ಕೊಂಡಿದ್ದಾರೆ. ಅದು ಇದ್ರ ದಿನ ಜಂಬೂ ಸವಾರಿ ಆದ ನಾಳೆ ಅಲ್ಲ, ಜಂಬೂ ಸವಾರಿ ಹಿಂದಿನ ದಿನ. ಇಲ್ಲಪ್ಪ, ವಿಜಯದಶಮಿ ದಿನನೇ ಇಲ್ಲಿ ಬನ್ನಿಮಂಟಪದಲ್ಲಿ ನಡೀತದಲ್ಲ. ಬನ್ನಿಮಂಟಪ ಅಲ್ಲ, ಡೇಟ್ ಕೇಳ್ತಾರೆ. 2ನೇ ತಾರೀಕೆ ವಿಜಯದಶಮಿ ಸರ್, ಅವತ್ತೇ ಮಾಡೋದು. ಮಾಡ್ತಿದ್ದೀರಾ? ಓಕೆ. ಜಮೀರ್ ಅವ್ರಿಗೂ KPA ಬರ್ಬೋಡ್ಸೋರೆ. ಜಮೀರ್ ಅವ್ರನ್ನ ಸಾಲಕ್ಕಿ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವೂ ನೆರಳಲ್ಲ ಮಗಳೇ, ತವರ ಮನೆಯೂ ಸ್ಥಿರವಲ್ಲ. ನೋಡಿ ಸರ್, ಈ ಜಾಲಿ ಮರ ತುಂಬ ಅದ್ಭುತವಾದ ಮರ. ಆದರೆ ಇದ್ರ ಗಿಡ ಮತ್ತು ಮುಳ್ಳು ಏನು ಉಪಯೋಗ ಬರಲ್ಲ. ಇದರಲ್ಲೇ ಒಂದು ಶಕ್ತಿ ಇದೆ. ಇದ್ರ ಹೂವು ಇದೆಲ್ಲ ಭಾಳ ಒಳ್ಳೆ ಸ್ಮೆಲ್, ಪರಿಮಳ ಬೀಸತ್ತೆ. ಯಾರಿಗಾರೆ ಕೇಳಿ ಇವತ್ತು ಗೊತ್ತಾಯಿಲ್ಲ ಅಂದರೆ ನಾನು ಹೇಳಿದ್ದೀನಿ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಮತ್ತು ಇದ್ರ ಮರ ಇದೆಯಲ್ಲ ಭಾರಿ ಅದ್ಭುತವಾದ ನಮ್ಮ ಮನೆ ಬಾಗಿಲಿ ಭಾಳ ಶ್ರೇಷ್ಠ ಇದು. ಈ ಜಾಲಿಯ ಮರದ ಗಿಡ ಹೂವು ಭಾಳ ಪರಿಮಳ ಚೆಲ್ಲುತ್ತೆ.
ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ನಾನು ಯಾವ ಥರ ನೋಡಿದಿರಿ, ಇದು ಹೂವು ನೋಡಿ ಒಳ್ಳೆ ಪರಿಮಳ ಚೆಲ್ಲುತ್ತೆ. ನೀವು ಸೆಂಟಿಗಿಂತ ಜಾಸ್ತಿ ಪರಿಮಳ ಚೆಲ್ಲುತ್ತೆ. ಒಂದು ಸರಿ ಎಲ್ಲ ಉಪಯೋಗ ಮಾಡ್ಕೊಂಡು ನೋಡಿ, ನಿಮಗೆ ಅದರಿಂದ ಒಳ್ಳೆಯದಾಗತ್ತೆ, ಒಳ್ಳೆ ಪರಿಮಳ ಬೀಸುತ್ತೆ. ಜಾಲಿಯ ಮರದ ಹೂವು ಭಾಳ ಶ್ರೇಷ್ಠ. ಯಾಕಂದರೆ ಒಳ್ಳೆ ಸೆಂಟಿನಕ್ಕಿಂತ ಜಾಸ್ತಿ ಸಾವಿರಾರು ರೂಪಾಯಿ ಕೊಟ್ಟು ದುಡ್ಡು ಸೆಂಟ್ ತೊಗೊಂಬರೋ ಬಂದಿದ್ರು ಹೂವು ಉಪಯೋಗ ಮಾಡ್ಕೊಳ್ಳಿ. ಭಾರಿ ಒಳ್ಳೆಯದಿದೆ ಹೂವು. ನಾನು ಈ ಗಿಡ ಮರಗಳ ಬಗ್ಗೆ ಆಯುರ್ವೇದಿಕ್ ಬಗ್ಗೆ ಸಲಹೆ ಕೊಡ್ತೀನಿ. ನನ್ನಿಂದ ಜನ ಉಪಯೋಗ ಪಡ್ಕೊಳ್ಳಿ. ನಾನು ವಿನೋಮ್ ನಗರದಲ್ಲಿ ಶಿವಾಲಯ ಪಕ್ಕ ಇರೋದು. ನನ್ನ ಮೊಬೈಲ್ ಸಂಖ್ಯೆ ನೀವು ನೋಡ್ಕೊಳ್ಳಿ. ನನ್ನ ಹೆಸರು ಕೃಷ್ಣಮೂರ್ತಿ. ನಾನು ವಿನೋಮ್ ನಗರದ ಶಿವಾಲಯ ಪಕ್ಕ ಇರೋದು. ನನ್ನ ಮೊಬೈಲ್ ನಂಬರ್ 87 62 26 76 93. ಧನ್ಯವಾದ.